ಏನ್ ಸರ್ ತಿರ್ಗಕ್ಕಾಗಲ್ಲ, ನರ ಎಳಿತೈತೆ. ಈ ಕಡೆನೂ ತಿರ್ಗಕ್ಕಾಗಲ್ಲ, ಈ ಕಡೆನೂ ತಿರ್ಗಕ್ಕಾಗಲ್ಲ. ಇಲ್ಲ ಗಾಡಿ ಓಡಿಸ್ಬಾರ್ದು, ಲಾಂಗ್ ಜರ್ನಿ ಹೋಗ್ಬಾರ್ದು ಅಂತ ಎಲ್ಲ ಕಂಡೀಷನ್ ಹಾಕಿ ನ್ಯೂರಾಲಜಿಸ್ಟ್ ಹತ್ರ ನಾನೇ ಡಾಕ್ಟರ್ ತರ ಹೋಗೋದು. ಹೋಗಿ ತೋರಿಸ್ದೆ, ಅವ್ರು 2 ತಿಂಗಳು ಟ್ರೀಟ್ಮೆಂಟ್ ಕೊಟ್ರು. ಒಂಚೂರು ಏನೂ ಆಗ್ಲಿಲ್ಲ ನನಗೆ. ಸೇವೆ ಮಾಡ್ಬೇಕು ಸರ್, ನಮ್ಮಂತವ್ರ ಸೇವೆ. ಡಾಕ್ಟರ್ ಕಾನ್ಫರೆನ್ಸ್ ಇರ್ತದೆ, ನಾವು ಬಂದ್ರೆ ಬಹಳ ಜನಗಳು ಅನುಕೂಲ ಆಗ್ತದೆ. ಎಲ್ಲಂದ್ರೆ ನಮ್ದು ಡಾಕ್ಟರ್ ವರ್ಲ್ಡ್ ವೈಸ್ ಬರ್ತಾರೆ, 140 ಕಂಟ್ರೀಸ್ ಇಂದ ಬರ್ತಾರೆ. ಅಂತ ಟೈಮ್ ತಮ್ಗೆ ಆಹ್ವಾನ ಮಾಡ್ತೀವಿ, ಬನ್ನಿ. ನಿಮ್ಮಿಂದ ಎಲ್ಲ ವಿಶ್ವಕ್ಕೆ ಎಲ್ಲರಿಗೂ ಅರ್ಥ ಆಗ್ತದೆ. ಕುಮಾರಿ ಸರ್ ವಂಶ ನಾವು ಬೆಂಗಳೂರು ಯಲಹಂಕ ನಮ್ದು ಸೋಷಿಯಲ್ ಸರ್ವಿಸ್ ಇವರು ಸರ್ವಿಸ್ ಮಾಡ್ತಾರೆ. ನಮಸ್ಕಾರ. ಯಾಕೆಂದ್ರೆ ನಾನು 10 ತಿಂಗಳಾಗಿತ್ತು ನಿದ್ದೆ ಮಾಡಿ. ಬೆಳಗ್ಗೆ ನಿದ್ದೆ ಮಾಡಿಲ್ಲ, ನಿದ್ದೆ ಮಾಡಿದ್ರೆ 2 ಗಂಟೆ. ಬೆಳಗ್ಗೆ ಮಾಮೂಲಿ ಎದ್ದೇಳ್ಬೇಕು, ನಾನು ಕೆಲಸ ಮಾಡ್ಲೇಬೇಕಲ್ವಾ. ಆಮೇಲೆ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ, ಹಿಂಗೆ ಬರ್ತಾ ಇತ್ತು. ಆಮೇಲೆ ಹೋಗ್ಬೇಕು ಅಂತ ಡಿಸೈಡ್ ಆದ್ಮೇಲೆ 1 ವಾರಕ್ಕೆ ಮೊದಲು ನಾನೆಲ್ಲ ಬಿಟ್ಟೆ. ಏನಂದ್ರೆ ಗೋಧಿ ಮೈದಾ ಎಲ್ಲ ಬಿಟ್ಟೆ. ಆಮೇಲೆ 1 ವಾರ ಆದ್ಮೇಲೆ ಬಂದೆ ಸರ್. ಈಗ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಮಧ್ಯಾಹ್ನ ನಿದ್ದೆ ಮಾಡ್ತಾ ಇದ್ದೀನಿ. ಏನ್ ಸರ್ ತಿರ್ಗಕ್ಕಾಗಲ್ಲ, ನರ ಎಳಿತೈತೆ. ಈ ಕಡೆನೂ ತಿರ್ಗಕ್ಕಾಗಲ್ಲ, ಈ ಕಡೆನೂ ತಿರ್ಗಕ್ಕಾಗಲ್ಲ. ಸ್ಟ್ರೈಟೇ ಮಲಗ್ಬೇಕು, ಎಷ್ಟೊತ್ತಂತ ಮಲಗ ಸರ್. ಆಮೇಲೆ ಹಿಂಗ್ ಫೋಲ್ಡ್ ಮಾಡು, ಹಂಗ್ ಮಾಡು, ಹಿಂಗ್ ಮಾಡು. ಈಗ ಏನಿಲ್ಲ ಸರ್, ಅನ್ನೋವೇ ಮರ್ತೋಗ್ಬಿಟ್ಟಿದೀನಿ. ಡಾಕ್ಟರ್ ಹೇಳಿದ್ರು ಜರ್ನಿ ಮಾಡ್ಬಾರ್ದು, ಬೆಲ್ಟ್ ಹಾಕ್ಬೇಕು ಅಂತ ಎಲ್ಲ ತೆಗೆದ್ಬಿಟ್ಟಿದ್ದೆ. ಮತ್ತೆ ಆಪರೇಷನ್ಗೂ ರೆಡಿ ಆಗ್ಬಿಟ್ಟಿದ್ದೆ ನಾನು ಬೇರೆ ಹಾಸ್ಪಿಟಲ್. ಸರಿ ಒಂದ್ ಸರಿ ಜರ್ನಿ ಸರ್ ಒಟ್ಟು ವಾಸಿ ಆಯ್ತಲ್ಲ ಅಷ್ಟೇ. ಸರ್ ನಮ್ಗೆ ಆಪರೇಷನ್ ಬೆಲ್ಟ್ ಇವೆಲ್ಲ ಏನೇನ್ ಮಾಡ್ತೀವಲ್ಲ ಅದು ಓಕೆ, ಸಟೈನ್ ಕಂಡೀಷನ್ ಇರೋ ಅದು ಓಕೆ. ಅದು ಬಟ್ ನಿಮ್ಗೆ ಸರಿ ಆಗಿದೆಯಲ್ಲ. ಇಲ್ಲ ಗಾಡಿ ಓಡಿಸ್ಬಾರ್ದು, ಲಾಂಗ್ ಜರ್ನಿ ಹೋಗ್ಬಾರ್ದು ಅಂತ ಎಲ್ಲ ಕಂಡೀಷನ್ ಹಾಕಿದ್ರು ನನಗೆ. ಆಪರೇಷನ್ ಏನು ಇಮಿಡಿಯೇಟ್. ಎಷ್ಟು ವರ್ಷ ಸೊಂಟ ನೋವು ಎಷ್ಟು ವರ್ಷದಿಂದ ಇತ್ತು? ಇಲ್ಲ ಸರ್, ಹೀಗೆ ಸರ್ ಸಡನ್ ಆಗಿ ಬಂತ? ಬಿದ್ದಿದ್ರ ಏನಾದ್ರು? ಇಲ್ಲ ಸರ್, ಉಳುಕಿತ್ತ ಏನಾದ್ರು? ಸಡನ್ ಆಗಿ ಬಂತು. ಆಮೇಲೆ ಏನ್ ಮಾಡಿದ್ರಿ? MRI ಮಾಡಿದ್ರಿ? ಇಲ್ಲ, ಫಸ್ಟ್ ಆರ್ಥೋಪೆಡಿಕ್ ಹತ್ರ ಹೋಗ್ಬಿಟ್ಟು ಇದು ಮಾಡ್ತಾರೆ, ಫಿಸಿಯೋಥೆರಪಿ ಮಾಡಿಸ್ದೆ. ಅದಾದ ನೋಡೋಣ ಅಂತ ಮತ್ತೆ 1 ತಿಂಗಳು ಬಿಟ್ಟೆ. ಮತ್ತೆ ನಂಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ನಿದ್ದೆ ಇಲ್ಲ. ಮತ್ತೆ ನ್ಯೂರಾಲಜಿಸ್ಟ್ ಹತ್ರ ನಾನೇ ಡಾಕ್ಟರ್ ತರ ಹೋಗೋದು. ಹೋಗಿ ತೋರಿಸ್ದೆ, ಅವ್ರು 2 ತಿಂಗಳು ಟ್ರೀಟ್ಮೆಂಟ್ ಕೊಟ್ರು. ಒಂಚೂರು ಏನೂ ಆಗ್ಲಿಲ್ಲ ನನಗೆ. ಆಮೇಲೆ ಅವ್ರು ಹೇಳಿದ್ರು 2 ಸರಿ ಕೊಟ್ಟಿದ್ದೀವಿ ಟ್ರೀಟ್ಮೆಂಟ್, 3ನೇ ಸರಿ ನಾವು ಆಪರೇಷನ್ ನೋಡೋಣ ಅಂದ್ರು. ಆಪರೇಷನ್ ಅಂದ್ರೆ ನಾನು ಹಿಂದಕ್ಕೆ ಮತ್ತೆ ನಮ್ಮ ಡಾಕ್ಟರ್ ಇದ್ರು, ನಾನು ಫ್ಯಾಮಿಲಿ ಡಾಕ್ಟರ್ ಹತ್ರ ಹೋದೆ, ರಿಪೋರ್ಟ್ ಎತ್ಕೊಂಡೆ. ಇವಾಗ್ಲೇ ಅಡ್ಮಿಟ್ ಆಗ್ಬಿಟ್ರೆ ಅದೇನೋ ಸ್ಕ್ರೂ ಹಾಕ್ಬಿಟ್ಟು ಮಾಡಿಸ್ತಾರೆ. ಅದೇ ಟೆಕ್ನಾಲಜಿ ಏನೋ ಹೋಲ್ಸ್ ಮಾಡ್ತಾರೆ, ಇದಾಗ್ತಾರೆ ಅಂದ್ರು. ನಾನು ಅದನ್ನೂ ಒಪ್ಲಿಲ್ಲ. ಇಲ್ಲ, ಈ ಸಾರ್ ನಾವು ಒಂದ್ಸಾರಿ ಆದ್ರೂ ನೋಡ್ಕೊಂಡ್ ಬರೋಣ, ಈ ಸಾರ್ ಹೆಂಗಿದೆ ನೋಡೋಣ ಅಂತ ಹೇಳ್ಬಿಟ್ಟು ಬಂದೆ ಸರ್. ನಾನು ನಿಜಾಗ್ಲೂ ಹೇಳಕ್ ಆಗಲ್ಲ ಸರ್, ನಾನು ನಿಜವಾಗ್ಲೂ ಅಷ್ಟು ಜರ್ನಿ ಮಾಡಿದೀನಿ. 1 ಟ್ಯಾಬ್ಲೆಟ್ ತಗೊಂಡಿಲ್ಲ. ನೀವು ನೋವು ಕೊಟ್ಟಿದ್ದೀರಲ್ವಾ, 1 ಟ್ಯಾಬ್ಲೆಟ್ ತಗೊಂಡಿಲ್ಲ. ಪೇನ್ ಕಿಲ್ಲರ್ ಮೇಲೆ ಇಲ್ಲ. ಮುಂಚೆ ಪೇನ್ ಕಿಲ್ಲರ್ ಇತ್ತು ಸರ್. ಹೌದಾ? ಎಲ್ಲಾನ ಹೋದ್ರೆ ಕಾಲ್ ಟ್ರಾವೆಲ್ ಮಾಡಿದ್ರೆ ತಗೊಂತಾ ಇದ್ದೆ. ಸೊ ಟ್ರಾವೆಲ್ ಮಾಡ್ತಿದ್ರಿ, ಮತ್ತೆ ನಿದ್ದೆ ಮಾಡ್ತಾ ಇದ್ರಿ? ಮಾಡ್ತಾ ಇದ್ದೀನಿ ಸರ್. ಆಮೇಲೆ ಡಾಕ್ಟರ್ ರಾತ್ರಿ ಕಾಲ್ ಹಿಂಗ್ ಇಟ್ಕೊಂಡ್ ಮಾಡ್ತಾ ಇದ್ದೆ ಸರ್ ನಾನು. ಹಿಂಗೆ ಈಗ ನಾರ್ಮಲ್ ಆಗಿ ಮಾಡ್ಕೊಂತಾರೆ. ಕಾಲ್ ಎತ್ತಿ ಮಲ್ಕೋಬೇಕು, ಮತ್ತೆ ಹಿಂಗ್ ಒರಳಿಸಿ ಮಲ್ಕೊಬೇಕು, ಈ ಕಡೆ ಒರಳಿಸ್ಬೇಕು. ಇಮೇಜ್ ಮಾಡಿ ಸರ್, 2 ಗಂಟೆ ರಾತ್ರಿ ಅಂದ್ರೆ ಇನ್ನೆಷ್ಟು ನಾನು ಒದ್ದಾಡಿರ್ಬೋದು. ಅದು ಮೇಡಮ್ ನೋವು ಬಂದ್ಬಿಟ್ರೆ ಅದು ಹೆಂಗಾಗುತ್ತೆ, ಸಿಯಾಟಿಕಾ ಫುಲ್ ಹಿಡಿದು ಬಿಡುತ್ತದು. ಹೆಂಗ್ ಕ್ಯಾಚ್ ಆಗತ್ತಂದ್ರೆ ಲಾಕ್ ಮಾಡ್ದಂಗ ಅದು ಈ ಮಸಲ್ಸ್ ಜಾಯಿಂಟ್ಸ್ ಎಲ್ಲ ಲಾಕ್ ಮಾಡ್ಬಿಡುತ್ತದು. ಸುಮಾರು ಸರ್, ನಾನಂತೂ ಹೇಳ್ಕೊಳಕ್ ಆಗಲ್ಲ ಸರ್. ನಾನು ಏನೋ ಒಂದು ಕಾರ್ಡ್ ಗಿಫ್ಟ್ ನಿಮ್ಗೆ ಕಳ್ಸಿದಾರೆ, ದೇವ್ರು ಒಳ್ಳೇದ್ ಮಾಡ್ಲಿ ಅಷ್ಟು ನಾವ್ ಹೇಳ್ತೀವಿ ಡಾಕ್ಟ್ರೆ. ಎಲ್ಲರಿಗೂ ಅನುಕೂಲ ಆಗ್ತದೆ. ನಿಜಾಗ್ಲೂ ಸರ್, ನಾನಂತೂ ನನ್ ಕೆಲ್ಸ ಮಾಡಕ್ ಚಿಂತೆ ಇಲ್ಲ, ಈ ನೋವುಗಳ್ದ ಚಿಂತೆ ನನ್ಗೆ. ಒಟ್ಟಂಗ ವಾಸಿ ಆಯ್ತು ನಮ್ಗೆ. ನಮಸ್ಕಾರ ಸರ್. ಒಂದೇ ವಿಸಿಟ್ಗೆ ಸರ್ ಸರ್ಜರಿ ಮಾಡ್ಬೇಕಂತ ಹೇಳಿರ್ತಕ್ಕಂತ ಕೇಸ್ ಸರ್ ಮಾಡ್ಬೇಕು ಅಂತ ಹೇಳಿದ್ರು ಸರ್. ಹೇಳಿದ್ರು
ನಾನು ಸರ್ಜರಿ ಅಂದ್ರೆ ಸ್ವಲ್ಪ ಭಯ ಜಾಸ್ತಿ ನನ್ಗೆ. ಅಲ್ಲ, ನೋಡೋಣ ಇರ್ಲಿ ಅಲ್ಲ, ಹೇಳ್ಬೇಕು. ಬೇರೆ ಆಪ್ಷನ್ಸ್ ಇಲ್ಲ ಡಾಕ್ಟ್ರೆ. Correct. ನೀವು ಆ ಟೈಮ್ಗೆ ನೀವು ನೋಡಿ ಅಪ್ಲೋಡ್ ಮಾಡಿದ ವಿಡಿಯೋದಲ್ಲಿ ನೋಡೋದು ಬಹಳ ಜನ ಬರ್ತಾ ಇದ್ದಾರೆ. ಆಮೇಲೆ ಸರ್ ನೀವು ಈ ತರ ಪಬ್ಲಿಸಿಟಿ ಮಾಡಿ ಮತ್ತೆ ದಯವಿಟ್ಟು ಒಂದು ರಿಕ್ವೆಸ್ಟ್ ಸ್ವಲ್ಪ ದೊಡ್ಡ ಆಸ್ಪತ್ರೆ ಮಾಡ್ಬೇಕು ಸರ್. ಏನ್ ಗೊತ್ತಾ ನಮ್ಗೆ ಇಲ್ಲಿಂದ ಏನಾಗಿದೆ ಜನ ಬಹಳ ಸಫರ್ ಮಾಡ್ತಾ ಇದ್ದಾರೆ. ನಿಂತ್ಕೊಳಕ್ ಜಾಗ ಇಲ್ಲ. ಸಫರು ಇರಕ್ ಆಗದು ಆದ್ರೂ ವಾಸಿ ಆಗ್ಬೇಕು, ವಿಧಿ ಇಲ್ಲ, ಬೇರೆ ಆಪ್ಷನ್ಸ್ ಇಲ್ಲ, ಹಿಂಗೆ ಮಾಡ್ತಾರೆ ಸರ್. ಇಲ್ಲಿ ಬರೋ ದಿವಸ ಬೆಳಗ್ಗೆ ನಮ್ಮ ಮನೆಯವ್ರು ಬೇರೆ ಹಾಸ್ಪಿಟ್ಲ್ಗೆ ಹೋಗೋಣ ಅಂದ್ರು. ನಾನು ಹೇಳಿರ್ಲಿಲ್ಲ ಇವ್ರಿಗೆ ಈ ತರ ನಾನು ಇಲ್ಲಿ ಹೋಗ್ಬೇಕು ಅಂತ. ಸಡನ್ ಹೇಳೋಣ ಅಂದ್ಬಿಟ್ಟು ಬರೋ ಟೈಮಲ್ಲಿ ಬೇಡ ಅಂದ್ಬಿಟ್ಟು ವಿಡಿಯೋ ತೋರಿಸ್ದೆ ಅಷ್ಟೇ. ಇಲ್ಲಿಗೆ ಹೋಗೋಣ ನಾನು ಎಲ್ಲೂ ಬರಲ್ಲ ಅಂತ ಹೇಳಿದೆ. ಸರಿ ಅಂತ ಇಲ್ಲಿಗೆ ಕರ್ಕೊಂಡ್ಬಂದೆ. ಸೂಪರ್ ಮೇಡಮ್. ನಮ್ಮ ಯೂಟ್ಯೂಬ್ ನೋಡೋಂತ ಏನ್ ಹೇಳಕ್ ಇಷ್ಟಪಡ್ತೀರಾ? ಏನಂದ್ರೆ ಬನ್ರಿ ಅಂದ್ರೆ ವಾಸಿ ಆಗುತ್ತೆ, ಇಲ್ಲ ಅನ್ನೋದಿಲ್ಲ. ಇಲ್ಲಿಗೆ ಬಂದ್ಮೇಲೆ ಬೇರೆ ಮೆಡಿಸಿನ್ ಅನ್ನೆಲ್ಲ ತಗೊಂಡಿದ್ದೀನಿ ಸರ್. 2-3 ವೇಟಿ ಆರ್ಥೋಪೆಡಿಕ್ ಮೆಡಿಸಿನ್ ಆಗಿದೆ, ಫಿಸಿಯೋಥೆರಪಿ ಆಗಿದೆ, ಎಲ್ಲ ಆಗಿದೆ ಮುಗಿದು ಕೊನೆಗೆ ಸರ್ಜರಿ ಅಂತ ಡಿಸೈಡ್ ಆಯ್ತು. ಇಲ್ಲ ಇದೊಂದ್ ಸರಿ ನಮ್ಮ ಮನೆಯವ್ರು ಇಲ್ಲಿಗೆ ಬರೋ ಮೊದಲ ದಿವಸ ಆಗ್ಲೇ ಜಸ್ಟ್ 1 hour ಬ್ಯಾಕ್ ಹೇಳಿದ್ರು ಅಡ್ಮಿಟ್ ಮಾಡ್ಬೇಡ ಅನ್ಕೊಂಡಿದ್ದೆ ನಾನು. ಹೋಗೋಣ ನಡಿ, ಬೇಡ ಅಂದ್ರು. ನಿನ್ ಬಾಳೆ ನಾನು ನೋಡಕ್ ಆಗಲ್ಲ ನಡಿ ಅಂದ್ರು. ನಾನು ಹೇಳಿರ್ಲಿಲ್ಲ ಈ ತರ ಅಂತ. ಸಡನ್ ಆಗಿ ಈ ವಿಡಿಯೋ ತೋರಿಸ್ದೆ. ಇಲ್ಲ ಇಲ್ಲಿಗೊಂದ್ ಸಾರಿ ಹೋಗ್ ಬರೋಣ ನೋಡೋಣ. ಬಂದಿರೋ ಸಾರ್ಥಕ ಅನ್ಸಿದ್ಯಾ? ಅಯ್ಯೋ ತುಂಬಾ ಸರ್ 99% ಸಾರ್ಥಕ ಆಯ್ತು ಸರ್. ನಾನು ಎಲ್ಲ ಬಿಟ್ಟಿದೀನಿ, ನಾನು ಗೋಧಿ ತಿಂತಾ ಇಲ್ಲ. ನೀವು ವಿಡಿಯೋ ಯಾಕೆ ಇದು ಮಾಡಕ್ life long ಬಿಟ್ಬಿಡ್ಬೇಕಾ? ಒಳ್ಳೇದಲ್ಲ ಸರ್. ಅದರಿಂದ ಕೆಟ್ಟದ್ದಾಗತ್ತೆ ಹೊರತು ಒಳ್ಳೇದು. ಅದ್ ಬಿಟ್ಟು 1000 ಆಪ್ಷನ್ಸ್ ಇದೆ ನಮ್ಗೆ. ನಾವ್ ಅದ್ ನೋಡ್ತಾ ಇಲ್ಲ. ರಾಗಿ ಇದೆ, ಸಿರಿಧಾನ್ಯ ಇದೆ, ಹೆಸರುಕಾಳಿದೆ, ಕಡಲೆಕಾಳು ದೋಸೆ, ಹೆಸರುಕಾಳು ದೋಸೆ, ಅಕ್ಕಿಗಳು, ವೆರೈಟಿ ಅಕ್ಕಿಗಳಿದೆ, ಇಂಡಿಯನ್ ರೈಸಸ್ ಇದಾವೆ, ಎಷ್ಟು ವೆರೈಟಿ ಇದೆ. ನಮ್ಗೆ ಅದೆಲ್ಲ ಒಂಥರ ಬ್ರೈನ್ ವಾಶ್ ಅಂದಂಗಾಗಿ ನಮ್ಗಿರೋದೇ ಚಪಾತಿ, ಉಪ್ಪಿಟ್ಟು, ಕಾಫಿ, ಟೀ ಇದೇ ಮೈಂಡಿಗೆ ಬಂದ್ಬಿಡಿ. ಬಿಟ್ರೆ ಬೇರೆ ಕಾಣಕ್ ಆಗ್ತಿಲ್ಲ. ಅಲ್ಲ ಅದಕ್ಕಿನ್ನ ಸಲೀಸಿಗಾಗಿದಾವೆ. ಇವಾಗ ಎಕ್ಸಾಂಪಲ್ ಕೆಲವು ಮೊನ್ನೆ ಒಂದು ಪೇಷಂಟ್ಗೆ ನಾನು ಹೈಸ್ಕೂಲ್ ಟೀಚರ್ ಅವರು ಈ ತರ ಮಾಡಿದೆ, ಗ್ಯಾಸ್ಟ್ರಿಕ್ ಸಿಕ್ಕಾಪಟ್ಟೆ. ಅವ್ರಿಗೆ ಹೇಳಿದ್ದೇನು, ಇವತ್ತು ಅನ್ನ ನೀವ್ ಮಾಡ್ಬೇಕು, ಇವತ್ತು ರಾತ್ರಿ ಅನ್ನ ಮಾಡ್ತಿರ್ತೀರಲ್ಲ ಅದನ್ನ ಮಜ್ಜಿಗೆ ಉಪ್ಪು ಹಾಕ್ಬಿಟ್ಟು ನೆನೆಸ್ಬಿಟ್ಟು ನೆಕ್ಸ್ಟ್ ದಿನ ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಹೋಗಿ ಅಂತ ಹೇಳಿದ್ದೆ. ಬ್ರೇಕ್ಫಾಸ್ಟ್ ಮಾಡಕ್ಕೆ ಅರ್ಧ ಗಂಟೆ 20-3 ಗಂಟೆ ಬೇಕೇ ಬೇಕು. ಹಳೆ ನೆನ್ಸಿರ್ತಕ್ಕಂಥದ್ದು ಅದು ಅಂಬ್ಲಿ ತರ, ಹಿಂದಿನ ಕಾಲದಾಗ ಅಂಬ್ಲಿ ಅಂತ ಕೊಡ್ತಿದ್ರು. ಅಷ್ಟು ಅದ್ರ ಕರುಳಿಗೆ ಅಷ್ಟು ಸಪೋರ್ಟಿವ್ ಅದು. ಅದನ್ನ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಅವ್ರ ಟೈಮು ಸೇವ್ ಆಯ್ತು, ಗ್ಯಾಸ್ಟ್ರಿಕ್ ಹೋಯ್ತು, ಬ್ಯಾಕ್ ಪೈನ್ ಹೋಯ್ತು, ಎಲ್ಲ ನೆನಾಕ್ಬಿಟ್ಟು ಅದೆಲ್ಲ ಇಲ್ಲ ಇವಾಗ. ಹೌದು, ಅದೆಲ್ಲ ಇವಾಗ ಮರ್ತು ಬಿಟ್ಟಿದೀವಿ. ಅದರಿಂದಾನೇ ಕಾಯಿಲೆ ಬರ್ತಾ ಇರೋದು. ಇಲ್ಲ ಸರ್, ನಮ್ಮ ಮನೇಲಿ 2 ಟೈಮು ಅದೇ ಸರ್. ನಾವು ಆಚೆನ್ ಫುಡ್ ತಿನ್ನಲ್ಲ. ನಾವು ತಿನ್ನೋದಿಲ್ಲ ಸರ್. ಪಿಜ್ಜಾ ಬರ್ಗರ್ಗಳು ಅವಂತೆ ಇವಂತೆ ನಾವೇನು ಇಲ್ಲ. ಪಿಜ್ಜಾ ಬರ್ಗರ್ ಬಂದು ಅದೆಲ್ಲ 2000 ಇಸ್ವಿಯಿಂದ ಇತ್ತೀಚೆಗೆ ಬಂದಿರ್ತಕ್ಕಂಥ ಮಕ್ಕಳಿಗೆ. ಬಟ್ ಅವಾಗ ಈ 80s and 90s ಅಲ್ಲಿ ಇರ್ತಕ್ಕಂಥವ್ರಿಗೆ ಚಪಾತಿ ಉಪ್ಪಿಟ್ಟು, ಅದಕ್ಕೆ ನಮ್ಮ ಮುಂಚೆ ಕಾಫಿ ಟೀ, ಹಿಂಗೆ ಒಂದೊಂದು ಸ್ಟೇಜ್ ಅಲ್ಲಿ 1960ರಿಂದಾನೇ ಕಾಯಿಲೆ ಜಾಸ್ತಿ ಆಗಿತ್ತು. ಇವೆಲ್ಲ ಇಂಟ್ರೊಡ್ಯೂಸ್ ಆದ್ಮೇಲೆ ಹೈಬ್ರಿಡೈಸೇಷನ್ ಸ್ಟಾರ್ಟ್ ಆದ್ಮೇಲೆ ಕಾಯಿಲೆ. ಯಾಕಂದ್ರೆ ರೈತರಿಗೆ ಗೊಬ್ಬರದಲ್ಲಿ ಹಾಕ್ತಾರಲ್ಲ ಕೆಮಿಕಲ್ಸ್, ಬೇರೆ ಆಪ್ಷನ್ಸ್ ಅದಕ್ಕೆ ಹೋಟೆಲ್ ಜಾಸ್ತಿ ಆಗ್ತಾ ಇದೆ, ಡಾಕ್ಟರ್ ಹಾಸ್ಪಿಟಲ್ ಜಾಸ್ತಿ ಆಗ್ತಾ ಇದೆ. ಹೌದು, ಎಷ್ಟು ಆಸ್ಪತ್ರೆ, ಯಾವ ಆಸ್ಪತ್ರೆ ನೋಡಿದ್ರು ಜನ ಜಾತ್ರೆ ಇದ್ದಂಗೆ ಇರ್ತಾರೆ ಬಿಕಾಸ್ ಆಫ್ ದಿಸ್ ಓನ್ಲಿ. ಬಟ್ ಏನಂದ್ರೆ ನಮ್ದು ಏನು ಮೈ ಮೇಲೆ ಸ್ಕಾರ್ ಬೀಳದಂಗೆ, ಲೇಟು ಸ್ಕ್ರೂ ಇಲ್ದಂಗೆ ಆರಾಮಾಗೆ ಹಂಗೆ ರಿವರ್ಸ್ ಹಂಗೆ ಒಂದು ವಾಸಿ ಮಾಡ್ಕೊಂತಕ್ಕಂತ ಒಂದು ಮೆಥಡ್ ನಾವು ಮಾಡ್ಕೋಬೇಕು. ನಮಗೆ ಬೇಕಾದ್ರೆ ದೇಹಕ್ಕೆ ನಾವು ಕೊಟ್ಕೋಬೇಕು ಅದನ್ನ. ಯಾಕಂದ್ರೆ ಕಾಯಿಲೆ ಬಂದಿರ್ತಕ್ಕಂಥ ರೂಟ್ ಬಂದು ಫುಡ್, ಆಹಾರವೇ ಪರಮೌಷಧ ಅಂತ ಹೇಳ್ತಾರೆ. ಅದನ್ನ ಆಹಾರ ಸರಿ ಮಾಡ್ಕೊಂಡ್ರೆ ಎಲ್ಲ ಸರಿ ಆಗುತ್ತೆ. ಗೊತ್ತಿಲ್ಲ ನಾವ್ ಇವಾಗ ನಾನ್ ನೋಡೋ ವಿಡಿಯೋ ನೋಡ್ದಾಗಿಂದ ಚಪಾತಿ ಹಂಗೆ ಬಿಟ್ಬಿಡಿ. ಲೈಫ್ ಟೈಮ್ ನೀಟಾಗಿ ಇನ್ನೂ ಆಕ್ಟಿವ್ ಆಗ್ತೀರಾ, ಎಲ್ಲ ಕೆಲಸ ಮಾಡ್ಕೊಂಡು ಇನ್ನೂ ಚೆನ್ನಾಗಿ ಆಗ್ತೀರಾ. ಭಗವಂತ ಒಳ್ಳೇದ್ ಮಾಡ್ಲಿ. ನೀವು ಸೇವೆ ಮಾಡ್ಬೇಕು ಸರ್, ನಮ್ಮಂತವ್ರ ಸೇವೆ ನಿಜವಾಗಿ ಸರ್. ನಾವು ಬ್ರಹ್ಮಕುಮಾರಿ ಸರ್, ಅಲ್ಲಿ ನಮ್ದು ದೊಡ್ಡ ಹಾಸ್ಪಿಟಲ್ಸ್ ಎಲ್ಲ ಟೋಟಲ್ ಫ್ರೀ ಸರ್ವಿಸ್ ಇದೆ. ಒಂದ್ಸತಿ ಭೇಟಿಯಾಗಿ ಡಾಕ್ಟರ್ ಕಾನ್ಫರೆನ್ಸ್ ಇರ್ತದೆ. ನಾವು ಬಂದ್ರೆ ಬಹಳ ಜನಗಳಿಗೆ ಅನುಕೂಲ ಆಗ್ತದೆ. ಎಲ್ಲಂದ್ರೆ ನಮ್ದು ಡಾಕ್ಟರ್ ವರ್ಲ್ಡ್ ವೈಸ್ ಬರ್ತಾರೆ, 140 ಕಂಟ್ರೀಸ್ ಇಂದ ಬರ್ತಾರೆ. ಅಂತ ಟೈಮಲ್ಲಿ ತಮ್ಗೆ ಆಹ್ವಾನ ಮಾಡ್ತೀವಿ, ಬನ್ನಿ. ನಿಮ್ಮಿಂದ ಎಲ್ಲ ವಿಶ್ವಕ್ಕೆ ಎಲ್ಲರಿಗೂ ಅರ್ಥ ಆಗ್ತದೆ. ಇದೊಂದು ಚಾನ್ಸ್ ಇದೆ, ಎಲ್ಲರಿಗೂ ಒಳ್ಳೇದಾಗ್ತಾ ಇದೆ. ಅದ್ರ ಬೇಕಾದ್ರೆ ನಿಮ್ಗೆ ಒಂದು ಕಾರ್ಡ್ ಕೊಡಿ, ಬೇಕಾದ್ರೆ ನಿಮ್ಗೆ ಈ ಮೆಸೇಜ್ ಎಲ್ಲ ಕಳ್ಸಿಕೊಡ್ತೀನಿ. ನಮ್ಮ ಸಿಸ್ಟರ್ಸ್ ಎಲ್ಲ ಇರ್ತಾರೆ ಬ್ರಹ್ಮಕುಮಾರಿ ಸರ್. 10 ಜನಕ್ಕೆ ಅನುಕೂಲ ಆಗ್ತದೆ ಸರ್, 106 ಜನಕ್ಕೆ ಆಗ್ತದೆ. ಸರ್ ನಾನು ನಿದ್ದೆ ಮಾಡ್ತಾ ಇದೀನಿ ಸರ್, ನನ್ಗೆ ಅದೊಂದು ಖುಷಿ. ಹೌದು, ಮನುಷ್ಯನಿಗೆ ನನ್ಗೆ ಏನಿಲ್ಲ ಅಂದ್ರೆ ನಿದ್ದೆ ಇರ್ಬೇಕು. ಊಟ ಇಲ್ದಂಗೆ ಬೇಕಾದ್ರೆ 4 ದಿನ ಇದ್ಬಿಡ್ಬೋದು ಮೇಡಮ್. ನಿದ್ದೆ ಇಲ್ದಿರಕ್ಕ ಒಂದಿನ ನಿದ್ದೆ ಮಾಡಿಲ್ಲ ಅಂದ್ರೆ ಮುಗೀತು.
ಅದು ನೆಕ್ಸ್ಟ್ ದಿನ ಕಾಲ ಹೋಯ್ತು, ನೆಕ್ಸ್ಟ್ ದಿನ ಇವ್ರು ಅಂತ ಇದ್ರು ನೀನ್ ಏನ್ ನಿದ್ದೆ ಮಾಡಲ್ಲ ಅಂತ. ನಾನ್ ನಿದ್ದೆ ಮಾಡಕ್ ಹೋದ್ರೆ ನನ್ಗೆ ಆಗಲ್ಲ. ಬಾಡಿ ಹೌದು ಕುತ್ಕೊಂಡು ಹಿಂಗ್ ಕಾಲ ಕಳ್ಕೊಂಡಿರ್ತೀನಿ ಬೇಕಾದ್ರೆ ನೈಟ್ ಹೊತ್ತು ನಿದ್ದೆ ಮಾಡಕ್ ಆಗ್ತಾ ಇಲ್ಲ. ಹೋದ್ರೆ ಬೇಗ ಆಗಲ್ವಲ್ಲ ಅಂತ ನಾನು ಹಿಂಗೆ ಟೈಮ್ ವೇಸ್ಟ್ ಮಾಡ್ತಾ ಕರೆಕ್ಟ್ ಇದ್ದೇನೆ. ಕರೆಕ್ಟ್ ಕರೆಕ್ಟ್ ಆಯ್ತು ಸರ್. ಓಕೆನಾ? ಸರಿ ಸರ್, ಸಮಯ ಬಹಳ ಸರಿ ಸರ್. ಅಮೂಲ್ಯವಾಗಿದೆ. ಥ್ಯಾಂಕ್ ಯು ಸರ್. ಸರ್ ತಮ್ಮ ಕಾಂಟ್ಯಾಕ್ಟ್ ಮಾಡಿ ನಾನು ಇಮೇಲ್ ಕಳಿಸ್ಕೊಡ್ತೀನಿ. ಹಾ ನಮ್ಗೆ ಪ್ರೋಗ್ರಾಮ್ಗೆ ಬಹಳ ಅಟೆಂಡ್ ಮಾಡಿ. ಶೂರ್ ಸರ್. ನಮ್ ಬೆಂಗಳೂರಲ್ಲಿ 250 ಆಶ್ರಮಗಳಿದೆ ಬೆಂಗಳೂರು ಸಿಟಿ ಒಳಗೆ. ಹಾ ಸರ್. ಅದರಿಂದ ನಿಮ್ಮಿಂದ ನೋಡಿ 10 ಜನಗಳಿಗೆ 100 ಜನಕ್ಕೆ ಅನುಕೂಲ. ಕಾರ್ಡು ನನ್ನ ನಂಬರ್ ಇದೆ. ಅಲ್ಲ ನಿಮ್ ನಂಬರ್ ವಾಟ್ಸ್ಆಪ್ ಅಲ್ಲೇ ವಾಟ್ಸ್ಆಪ್ ಫಸ್ಟ್ ನಂಬರ್. ಸರಿ ಸರ್. ಕಂಪ್ಲೇಂಟ್ ಬ್ರಹ್ಮಕುಮಾರಿ ಸರ್. ಥ್ಯಾಂಕ್ ಯು ಸರ್. ಸರಿ ಸರ್. ಹಾ ಇವಾಗ ಸ್ವಲ್ಪ ವಾಸಿ ಆಗಿದೆ ಸರ್. 2-3 ಕಡೆ ಹೋಗಿದ್ದಾಗನು ಆಪರೇಷನ್ ಮಾಡ್ಬೇಕು. ಯಾವ್ದಕ್ಕೆ? ಇದಕ್ಕೆ ಬ್ಯಾಕ್ ಪೈನ್ಗೆ. ಹಾ ಹಾ ಹಾ. ಸರ್ ನಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ. ಯಾಕೆ ಇಂಟ್ರೆಸ್ಟ್ ಇರಲಿಲ್ಲ? ಏನೋ ಎಲ್ಲ ತಿಳಿದವರೆಲ್ಲರೂ ಬೇಡ ಬೇಡ ಅಂತ. ಆಮೇಲೆ ನಿಮ್ದು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದ್ದೆ ಸರ್. ಸರಿ ಅಂತ ಹೇಳ್ಬಿಟ್ಟು ಅವತ್ತೇ ಬಂದ್ಬಿಟ್ಟೆ. ಎಷ್ಟು ದಿನ ಆಯ್ತು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಸರ್? ಎಷ್ಟು ತಿಂಗಳಿಂದ ನೋಡ್ತಿದ್ರಿ? ನಾನು ಸುಮಾರು ಅಂದ್ರೆ ಒಂದು 15-20 ದಿವಸದಿಂದ ಅದಕ್ಕಿಂತ ಮುಂಚೆ ನೋಡ್ತಾ ಇದ್ದೆ. ಬರಕ್ಕಿಂತ ಮುಂಚೆ ನೋಡ್ತಾ ಇದ್ದೆ. ಆ ತಕ್ಷಣನೇ ನಾನು ಈ ಪೈನ್ ಬಂದು ಎಷ್ಟು ವರ್ಷ ಸೊಂಟ ನೋವು ಬಂದು? ಸರ್ ಒಂದು ಮೊದ್ಲು ಒಂದ್ಸಲಿ ಬಂದಿತ್ತು 1 ವರ್ಷದಿಂದ. ಅವಾಗ ಇದು ಪಂಚ್ ಹಾಕ್ತಾರಲ್ಲ ಅದಕ್ಕೆ ಹೋಗಿದ್ದೆ, ಆಕ್ಯುಪಂಕ್ಚರ್ ಹೋಗಿದ್ದೆ. ಅವಾಗ ಒಂದ್ಸಲಿ ಏನೋ ವಾಸಿ ಆಯ್ತು. 2ನೇ ಸಲ ಹೋದಾಗ ವಾಸಿ ಆಗ್ಲಿಲ್ಲ ಸರ್. ಓಕೆ ಓಕೆ. ಸೊ ಅವಾಗ ನನಗೆ ಒಂದು 8 ತಿಂಗಳಿಂದ ಸ್ಟಾರ್ಟ್ ಆಯ್ತು ಸರ್. ಇವಾಗ 8 ತಿಂಗಳಿಂದ ಕಂಟಿನ್ಯೂಸ್ ಆಗಿದೆ. ಕಂಟಿನ್ಯೂಸ್ ಆಗಿ. ಸರ್ಜರಿಗೆ ಎಷ್ಟು ಜನ ಎಲ್ಲಿ 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 ಸರ್ ಇಲ್ಲಿ ಜಯನಗರ ಏನಾಗಿದೆ ಅವರು ಒಬ್ರು ಹೇಳಿದ್ರು. ಆಮೇಲೆ ಮಲ್ಲೇಶ್ವರಂ ಅಲ್ಲಿ ಅವರು ವ್ಯಾಯಾಮ ಹೇಳ್ಕೊಟ್ಟು ಒಂದು ಮಾತ್ರೆ ಕೊಟ್ಟಿದ್ರು. ಬಟ್ ವಾಸಿ ಆಗ್ಲಿಲ್ಲ. ಆಮೇಲೆ ನೋಡ್ತಾ 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 ನಿಮ್ದು ನೋಡಿದೆ, ಸರಿ ಅಂತ ಹೇಳ್ಬಿಟ್ಟು ಬಂದೆ ಸರ್. ಓಕೆ. ಬಂದಾಗ ಹೆಂಗೆ ಇಂಪ್ರೂವ್ಮೆಂಟ್ ಆಯ್ತು ಸರ್? ಸರ್ 75% ಇಂಪ್ರೂವ್ಮೆಂಟ್ ಆಗಿದೆ ಸರ್. ಆವಾಗ್ಲಿಗೂ ಇವಾಗ್ಲಿಗೂ ನಾನು ನಡಿಯಕ್ ಆಗ್ತಿರ್ಲಿಲ್ಲ ಸರ್. ನಿಜಾಗ್ಲು ಎಲ್ಲಾದ್ರೂ ನಿಂತ್ಕೊಂಡ್ರೆ ಎಲ್ಲ ಜಾಗ ಸಿಕ್ಬಿಟ್ರೆ ಸರ್ ಅಲ್ಲಿ ಕೂತ್ಕೊಬಿಡೋಣ ಅನಿಸ್ತಾ ಇತ್ತು. ಇವಾಗ ನಡಿತೀನಿ ಫುಲ್. ನಮ್ದು ಇದು ಮುಂಚೆ ಎಷ್ಟು ಹೆಜ್ಜೆ ನಡೀತಾ ಇದ್ರಿ, ಇವಾಗ ಎಷ್ಟು ಹೆಜ್ಜೆ ನಡೀತೀರಾ ಸರ್? ಇವಾಗ ಫುಲ್ ನಡೀತೀನಿ. ಓಕೆ. ಇವಾಗ ಏನ್ ತೊಂದರೆ ಏನಿಲ್ಲ. ಮೊದ್ಲು ಆಗ್ತಿರ್ಲಿಲ್ಲ ಸರ್. ಸುಮಾರು ಅಂದ್ರೆ ಇಲ್ಲಿಂದ ಒಂದು ಅಷ್ಟು ದೂರ ಹೋಗೋಷ್ಟೊತ್ತಿಗೆ ನಾನು ಕೂತ್ಕೋಬೇಕು. ನಮ್ದು ಕಲೆಕ್ಷನ್ ಇದೆ. ಕಲೆಕ್ಷನ್ ಹೋದಾಗ 1-3 ಅಂಗಡಿ ಮಾಡೋದು, ಅಲ್ಲಿ ಕೂತ್ಕೊಳ್ಳೋದು, ಮತ್ತೆ ಹೋಗೋದು, ಈ ತರ ಎಲ್ಲ ಆಗ್ತಿತ್ತು. ಪಥ್ಯದಲ್ಲಿ ಏನ್ ಬದಲಾವಣೆ ಮಾಡ್ಕೊಂಡ್ರಿ ಸರ್? ಪಥ್ಯದಲ್ಲಿ ಟೀ ಕುಡಿಬೇಡ ಅಂದ್ರು, ಕಾಫಿ ಕುಡಿಬೇಡ ಅಂದ್ರು, ಮೈದಾ ಐಟಮ್ ಏನ್ ಬೇಡ ಬಿಟ್ರವಲ್ಲ ಅವೆಲ್ಲ ಬಿಟ್ಟಿದ್ದೀವಿ ಸರ್. ಸೂಪರ್ ಸರ್ ಕಾಫಿ ಟೀ ಅಂದ್ರೆ ಅಷ್ಟಿಷ್ಟ. ಬಟ್ ಅಷ್ಟು ದಿನಕ್ಕೂ ಮೊನ್ನೆ ಒಂದ್ಸಲಿ ಒಂದ್ ಅರ್ಧ ಲೋಟ ಕಾಫಿ ಕುಡ್ದಿದ್ದೀವಿ ಸರ್. ಟೀ ಅಷ್ಟೇ ಸರ್. ಮುಖ್ಯವಾಗಿ ಇದು ವಾತ. ಕಾಫಿ ಟೀ ಆಯುರ್ವೇದ ಪ್ರಕಾರ ಹೇಳ್ಬೇಕಂದ್ರೆ ವಾತ. ನಮ್ ಪ್ರಕಾರ ಹೇಳ್ಬೇಕಂದ್ರೆ ಇದು ಗಟ್ಟು, ಇದು ಇನ್ಸುಲಿನ್ ರೆಸಿಸ್ಟೆನ್ಸ್ ಮತ್ತೆ ಇದು ಲೀಕಿ ಗಟ್ ಸಿಂಡ್ರೋಮ್ ಮಾಡಿ ಇನ್ಫ್ಲಮೇಟರಿ ಫುಡ್. ಹೌದು. ಅಂದ್ರೆ ವಾತನ ಜಾಸ್ತಿ ಮಾಡುತ್ತೆ. ಡಿಸ್ಕ್ ಬಲ್ಸ್ ಆಗ್ಬೇಕಂದ್ರೆ ವಾತ ಜಾಸ್ತಿ ಇದ್ರೇನೆ ಆಗತ್ತದು. ವಾತ ಜಾಸ್ತಿ ಇದೆ, ನಿಮ್ ವಾತದ ಬಾಡಿ ವಾತ ಜಾಸ್ತಿ ಇದೆ ಅಂತಂದ್ರೆ ವಾತ ಎಲ್ಲಿಂದನೂ ಬರ್ತಾ ಇರಲ್ಲ. ವಾತ ಬರ್ತಿರದೆ ನಮ್ ಬಾಯಿ ಒಳಗ್ ಮುಖಾಂತರ ಹೋಗ್ತಾ ಇರುತ್ತೆ. ತಿಂತಕ್ಕಂತ ಆಹಾರದಲ್ಲೇ ಹೋಗ್ತಾ ಇರುತ್ತೆ. ಆ ಆಹಾರದಲ್ಲಿ ಮೇಯ್ನ್ ಆಗಿರ್ತಕ್ಕಂಥ ಇವೇ ಕಾಫಿ ಟೀ ಗೋಧಿ ಮೈದಾ ಹಾಲು ಇವನ್ನ ನಾವು ಸಕ್ಕರೆ ರಿಫೈಂಡ್ ಆಯಿಲ್ ಇವನ್ನ ಅವಾಯ್ಡ್ ಮಾಡ್ಬಿಟ್ರೆ ವಾತ ಉತ್ಪತ್ತಿ ಆಗಲ್ಲ. ಸರಿ. ಆಲ್ರೆಡಿ ಇರೋದನ್ನ ತೆಗಿಯಕ್ಕೆ ನಾವು ಒಂದ್ಸರಿ ಡ್ರಿಪ್ ಕೊಟ್ವಲ್ಲ ಅವತ್ತು, ವಿಟಮಿನ್ ಡ್ರಿಪ್ ಕೊಟ್ವಿ, ಮತ್ತೆ ಇಲ್ಲಿಗೆ ಓಜೋನ್ ಅವೆಲ್ಲ ಕೊಟ್ವಲ್ಲ, ಕೊಟ್ಟ ಮೇಲೆ ನಿಮ್ಗೆ ರಿಲೀಫ್ ಆಗುತ್ತೆ. ಸೊ ಇದಂಗೆ ನೀಟಾಗಿ ಡ್ರಿಪ್ ಬರ್ಕೊಡ್ತೀನಿ. ಇನ್ನೊಂದ್ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಡಿಸ್ಕ್ ಎಲ್ಲ ಗಟ್ಟಿ ಆಗಕ್ಕೆ, ನೀರ ವಾತ ಎಲ್ಲ ಈಚೆ ಬರೋದಕ್ಕೆ ಡ್ರಿಪ್ ನ ಹಾಕ್ಸ್ಕೊಳ್ಳಿ ಕರೆಕ್ಟ್ ಆಗಿ. ಒಂದ್ 10 ಸರಿ ಬಂದ್ಬಿಟ್ಟು ವೀಕ್ಲಿ ಒನ್ಸ್ ಬಂದ್ಬಿಟ್ಟು ಡ್ರಿಪ್ ಮಾತ್ರ ಹಾಕ್ಸ್ಕೊಂಡು ನಾನು ಮೀಟ್ ಮಾಡಿ ತಿಂಗಳಿಗೆ ಒಂದ್ಸರಿ ಮೀಟ್ ಮಾಡಿ ಒಂದ್ 2-3 ತಿಂಗಳು ಕಂಪ್ಲೀಟ್ ಆಗಿ ಮುಗಿಸ್ಕೊಡ್ರಿ, ಕಂಪ್ಲೀಟ್ ಆಗುತ್ತೆ. ಅದೇ ತರ ರೇಟ್ ನೀವು ಬಿಟ್ಬಿಡ್ರಿ ಅವ್ನು ಪರ್ಮನೆಂಟ್ ಆಗಿ. ಆಯ್ತು. ಸದ್ಯ ಆರೋಗ್ಯಕ್ಕಿಂತ ಅದು ದೊಡ್ಡದಲ್ವಾ ಮುಖ್ಯವಾಗಿ. ಮತ್ತೆ ಇನ್ನೊಂದು, ನೀವು ಕೊಲೆಸ್ಟ್ರಾಲ್ ಮಾತ್ರ ಒಂದಿದೆ ನಿಮ್ದು. ಅದು ಕಾಫಿ ಟೀ ಕುಡಿತಾ ಇದ್ರಿ, ಸಕ್ಕರೆ ಎಲ್ಲ ಹಾಲು ಎಲ್ಲ ಹೋಗ್ತಿತ್ತಲ್ಲ ಬಾಡಿಗೆ, ಅದರಿಂದ ಕೊಲೆಸ್ಟ್ರಾಲ್ ಜಾಸ್ತಿ ಇತ್ತು. ಆ ಕೊಲೆಸ್ಟ್ರಾಲ್ ಮಾತ್ರ ಕೊಟ್ಟಿರೋದ್ರಿಂದನೂ ಕೂಡ ನಿಮ್ಗೆ ಸೈಡ್ ಎಫೆಕ್ಟ್ ಆಗ್ತವೆ. ಸ್ಟಾರ್ಟಿಂಗ್ ಗ್ರೂಪ್ ಆಫ್ ಮೆಡಿಸಿನ್ಸ್ ನಿಮ್ಗೆ ಸೈಡ್ ಎಫೆಕ್ಟ್ ಆಗ್ತವೆ. ಹಂಗಾಗಿ ನಾವು ಅವನ್ನ ಅವಾಯ್ಡ್ ಮಾಡ್ಕೊಳ್ಳೋಣ. ಸರಿ ಸರ್. ಸೊ ಇವತ್ತು ಕೊಲೆಸ್ಟ್ರಾಲ್ ನಾರ್ಮಲ್ ಆಗಿದೆ. ಸೊ ಕೊಲೆಸ್ಟ್ರಾಲ್ ಮಾತ್ರ ನಿಲ್ಲಿಸ್ತೀನಿ. ಈಗ ಕಾಫಿ ಟೀ ಬಿಟ್ಟಿರಲ್ಲ, ಕೊಲೆಸ್ಟ್ರಾಲ್ ಜಾಸ್ತಿ ಆಗಲ್ಲ ನಿಮ್ಗೆ. ಸರಿ ಸರ್. ಅದೊಂದು ಮಾಡೋದ್ರೆ ನಿಮ್ ಸರ್ಜರಿ ಅಂತ ಯಾಕೆ ಮಾಡಿಸ್ಕೊಂಡಿಲ್ಲ ಸರ್ ನೀವು? ಸರ್ ಏನೋ ಅದರಿಂದ ನಮ್ಗೆ ಇಂಟ್ರೆಸ್ಟ್ ಇರ್ಲಿಲ್ಲ ಸರ್. ಯಾಕಂದ್ರೆ ಅದು ಎಲ್ಲಾರು ಬ್ಯಾಕ್ ಪೇನ್ ಇರೋರೆಲ್ಲರೂ ಸುಮಾರು ಜನ ವಿಚಾರಿಸಿದ್ದೀನಿ, ಯಾರೂನು ಅದಕ್ಕೆ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಸರ್ಜರಿ ಮಾಡಿರೋರು ಮಾಡಿಸ್ಕೊಂಡಿರೋ ಬೇಡ ಹಂಗೆ ಎಲ್ಲಾದ್ರೂ ತೋರಿಸಿ. ಅದು ಹೇಳ್ತಾ ಇರ್ಬೇಕಾದ್ರೆ ನೀವು ಸಿಕ್ಕಿದ್ರ ದೇವರಾಗಿ. ನಿಜವಾಗ್ಲೂ 100% ಇದು ಸತ್ಯವಾಗ್ಲು ಅದು ಹಂಗೆ ಬಂದ್ಬಿಟ್ಟೆ ಸರ್. ನಾನು ಲೇಟ್ ಮಾಡ್ಲಿಲ್ಲ ಅದಕ್ಕೆ.
ನಮ್ ಯೂಟ್ಯೂಬ್ ನೋಡ್ತಾ ಅಂತಾರೆ ಏನ್ ಹೇಳ್ಕೊಳ್ಬೇಕು, ಎಸ್ಪೆಷಲಿ ಬ್ಯಾಕ್ ಪೈನ್ ಇರೋರಿಗೆ, ಡಿಸ್ಕ್ ಬಲ್ಜ್ ಪಿತ್ತದ್ದು ಅದು ಇದು ಇದೆಲ್ಲ ತೋರಿಸ್ತಾ ಇರ್ತೀರಲ್ಲ, ಅದನ್ನೆಲ್ಲ ನೋಡಿ ನಾನು ತುಂಬಾ ಇಂಟ್ರೆಸ್ಟ್ ಆಯ್ತು ಸರ್. 100% ಇಲ್ಲಿ ಬಂದ್ರೆ ವಾಸಿ ಆಗುತ್ತೆ ಅನ್ನೋ ಯಾವ್ದು ಸರ್? ಪಿತ್ತದ ಕೋಶ ಅಂತ ಹಾ, ಏನು ಹಾ, ತೋರಿಸಿದ್ರಲ್ಲ, ಹಾ. ಅದಕ್ಕೂ ಸಹ ನೀವು ಟ್ರೀಟ್ಮೆಂಟ್ ಕರೆಕ್ಟ್. 100% ಸರ್ಜರಿ ಮಾಡ್ಸ್ಕೊಳೋದು ಬೇಡ, ಪಿತ್ತಕೋಶದಲ್ಲಿ ಕಲ್ಲಿದ್ರೆ ಕಲ್ಲಿದ್ರೆ ಬೆಣ್ಣೆ ತಿನ್ನಿ, ಅದು ಕರಗುತ್ತೆ. ಅದರಿಂದ ನೀವು ಅದು ಫಸ್ಟ್ ವಿಡಿಯೋ ನೋಡಿದ್ದ ನೀವು? ಅದು ಫಸ್ಟ್ ವಿಡಿಯೋ ನೋಡಿದೆ. ಆಮೇಲೆ ಬರ್ತಾ 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 ಇದನ್ನು ಓಕೆ. ಹಂಗಾಗಿ ನಿಮ್ಗೆ ಇದ್ರ ಬಗ್ಗೆ ಬ್ಯಾಕ್ ಪೈನ್ ಬಗ್ಗೆ ವಿಡಿಯೋಸ್ ಬಂದಿದೆ, ಒಂದು ನೋಡ್ಕೊಂಡ್ಮೇಲೆ ಇದು ಬಂದಿದೆ. ಸೊ ಯೂಟ್ಯೂಬ್ ನೋಡ್ತಕ್ಕಂಥ ಏನ್ ಹೇಳಕ್ಕೆ ಸರ್ ನಿಮ್ ಸಜೆಷನ್ ಏನ್ ಸರ್? ನಮ್ ಸಜೆಷನ್ ಬರೋರು ಆರಾಮಾಗಿ ಬನ್ನಿ, ತೋರ್ಸ್ಕೊಂಡು ಹೋಗಿ, ವಾಸಿ ಆಗುತ್ತೆ ಅಂತ ನಾ ಹೇಳ್ಬೋದು ಸರ್. 100% ಆಕ್ಚುಲಿ ನಿಮ್ ಡಿಸ್ಪಲ್ಸ್ ಅಷ್ಟು ಜಾಸ್ತಿ ಇಲ್ಲ, ನಾವು ಬೇರೆ ಪೇಷಂಟ್ ಕಂಪೇರ್ ಮಾಡಿದ್ರೆ ಮಿನಿಮಲ್ಲೇ ಇದೆ. ಇವತ್ತೊಂದು ಪೇಷಂಟ್ ನನಗೆ ಮ್ಯಾಕ್ಸಿಮಮ್ ಬರೀ 3 ಮಿಲಿಮೀಟರ್ ಪೇಷಂಟ್ ನೋಡಿದ್ದೆ, ಬರೀ 3 ಮಿಲಿಮೀಟರ್. ಮೈಸೂರಿಂದ ಅವ್ರು ಬಂದಿದ್ರು, ರೆಡಿ ಆಗ್ಬಿಟ್ರು. ಅವರು ಇವತ್ತೊಂದು ಪೇಷಂಟ್ ಬಂದಿದ್ರು, 1 ಮಿಲಿಮೀಟರ್ ಅಷ್ಟೇ ಇರೋದು ಗ್ಯಾಪ್. ಇಲ್ಲಿ ಫುಲ್ ಡಿಸ್ಕ್ ಹೋಗಿ ಫುಲ್ ಸ್ಪೈನಲ್ ಕಾರ್ಡ್ ಒಂದೇ 1 ಮಿಲಿಮೀಟರ್ ಗ್ಯಾಪ್ ಇದೆ. ಬಟ್ ನನ್ಗೆ ಏನಮ್ಮ ಅದು ವಾಸಿ ಆಗುತ್ತೆ ಹಂಗಂತ, ನನಗೆ 30% ವಾಸಿ ಆಗಿದೆ ಸರ್ ಅಂದ್ರು. ಫಸ್ಟ್ ವಿಸಿಟ್ ಬಂದೋಗಿದ್ದೀನಿ, ಇದು 2ನೇ ವಿಸಿಟ್ 30% ವಾಸಿ ಆಗಿದೆ ಅಂತ. ಸರಿ ಆಯ್ತು, ನೀವು ಇದನ್ ಮಾಡೋಣ, 30% ವಾಸಿ ಆಗಿದೆ ಅಂತಂದ್ರೆ ಟ್ರೈ ಮಾಡಿ ಟ್ರೀಟ್ಮೆಂಟ್ ಸರಿ ಅಂತ ಹೇಳಿ ಅದು ಟ್ರೈ ಮಾಡ್ತಾ ಇದಾರೆ. 3 ದಿನಕ್ಕೆ ಒಂದ್ಸಲ IV ಡ್ರಿಪ್ ಕೇಳಿದೆ. ಸ್ವಲ್ಪ ಡಿಸ್ಕ್ ಸ್ಟ್ರೆಂತ್ ಆಗ್ಬೇಕು, ಸ್ವಲ್ಪ ಸ್ಟ್ರೆಂತ್. ಅದು ಡಿಸ್ಕ್ ವೀಕ್ ಆಗ್ಬಿಟ್ಟು ಬಲ್ಜೌಟ್ ಆಗುತ್ತೆ. ಸರಿ ಅದು ಸ್ಟ್ರೆಂತ್ ಯಾಕೆ ಸ್ವಲ್ಪ ಏನೋ ಕೊಲಾಜಿನ್ ಫಸ್ಟ್ ನಾವು ಇದೆಲ್ಲ ಕೊಡ್ತೀವೋ ಇಲ್ಲ ಸೆಕೆಂಡರಿ. ಹೌದು, ಈ ಅನ್ವಾಂಟೆಡ್ ಅದು ವೀಕ್ ಮಾಡ್ತಿರ್ತಕ್ಕಂಥ ಫುಡ್ ಇರ್ತಾವ ನೋಡಿ, ಅವನ್ ನಿಲ್ಲಿಸ್ಬೇಕು. ಅದು ಮಿಲ್ಕ್ ಆಕ್ಚುಲಿ ಡೇಂಜರ್, ಬಟ್ ನಾವು ಅದು ಕ್ಯಾಲ್ಸಿಯಂ ಅಂತ ಹೇಳಿ ನಾವು ತಗೊಳಕ್ ಸ್ಟಾರ್ಟ್ ಮಾಡ್ತೀವಿ. ಅದು ಆಪೋಸಿಟ್ ಆಗಿರುತ್ತೆ. ಸೊ ಈ ಕಾಫಿ, ಟೀ, ಗೋಧಿ ಇವನ್ನೆಲ್ಲ ನಿಲ್ಲಿಸ್ಬಿಟ್ರೆ ನಾವು ಈ ಡಿಸ್ಕ್ ವೀಕ್ ಆಗೋದು ನಿಲ್ಲುತ್ತೆ ಫಸ್ಟ್. ಆಮೇಲೆ ನಾವು ಸ್ಟ್ರೆಂಥನಿಂಗ್ ಬೇಜಾರ್ ಮಾಡ್ಬೋದು. ಸ್ಟ್ರೆಂಥನಿಂಗ್ ಮಾಡ್ತಾ ಇರ್ತೀವಿ, ಈ ಕಡೆ ವೀಕ್ ಮಾಡ್ತಾ ಇರ್ತಾರೆ, ಅದೇನ್ ರಿಸಲ್ಟ್ ಬರಲ್ಲ. ಸೊ ಹಂಗಾಗಿ ಅದ್ ನಿಲ್ಸಿದಾರೆ, ಹಂಗಾಗಿ 30% ಬೆಟರ್ ಆಗಿದೆ ಅಂತೆ. ಸೊ ದೇವ್ರ ದಯಿಂದ ಇನ್ನೊಂದ್ ಸ್ವಲ್ಪ ಹಂಗೆ ಇಂಪ್ರೂವ್ಮೆಂಟ್ ಆಗ್ಬಿಟ್ರೆ ಇದಾಗುತ್ತೆ. ಸೊ ನಿಮ್ದು ಅವ್ರಿಗೆಲ್ಲ ಕಂಪೇರ್ ಮಾಡ್ರೆ? ಹೌದು, ನನ್ಗೆ ಇಲ್ಲಿ ಎಷ್ಟು ದಪ್ಪ ಊತ ಇತ್ತು ಸರ್, ಅದೆಲ್ಲ ಕರ್ಗೋಗ್ಬಿಟ್ಟಿದೆ ಇವಾಗ. ಮೊದಲಷ್ಟಿಲ್ಲ, ಸೊಂಟದಲ್ಲಿ ಅಲ್ಲಿ ಸರಿಯಾಗಿ ಎಷ್ಟು ದಪ್ಪ ಇತ್ತು ಗೊತ್ತಾ, ಹಿಂಗ್ ಊದ್ಕೊಂಡ್ಬಿಟ್ಟಿತ್ತು. ಊದ್ಕೊಬಿಟ್ಟಿತ್ತು, ಅದೆಲ್ಲ ಕರ್ಗೋಗಿದೆ ಆಲ್ಮೋಸ್ಟ್. ಅದು ಎಣ್ಣೆ ಬಾಟ್ಲು ಕೊಟ್ಟಿದ್ದಾರೆ, ಮಸಾಜ್ ಮಾಡಿದ್ರೆ ಅದು ಪೌಡರ್ ಒಳ್ಳೆ ಕೆಲಸ ಮಾಡೋದು. ಹರಿತಕ್ಕಿ ಪೌಡರ್ ನೈಟ್ ಕುಡಿತಿರಲ್ಲ? ನೈಟ್ ಮಜ್ಜಿಗೆದಲ್ಲಿ ಕುಡಿತೀವಿ ನೋಡಿ, ಕಹಿ ಇರುತ್ತೆ, ಬಟ್ ಸರ್ ಅದು ಕೆಲಸ ಅಂತ ಸಕ್ಕದಾಗಿ ಮಾಡೋದು. ಅದನ್ನ ಏನಂತ ಹೇಳ್ತಾರೆ, ಅದು ಗೌತಮ ಬುದ್ಧ 2600 ವರ್ಷಗಳಿಂದ ಎಲ್ಲ ಶಿಷ್ಯ ಕೋಟಿಗೆ ಕೊಡ್ತಾ ಇದ್ರು ಅದನ್ನ. ಹರಿತಕ್ಕಿ ಕಡುಕಾಯಿ ಪೌಡರ್ ಅಂತ ಕರೀತಾರದು. ಸರಿ. ಅದು ದೇಹನು ಶುದ್ಧ ಮಾಡುತ್ತೆ, ಮನಸ್ಸನ್ನು ಶುದ್ಧಿ ಮಾಡುತ್ತೆ. ಕುತ್ಕೊಂಡು ಧ್ಯಾನ ಮಾಡಕ್ಕೆ ವಾತ ಪಿತ್ತ ಕಫ 3 ಬ್ಯಾಲೆನ್ಸ್ ಆಗಿದ್ರೆ ಮಾತ್ರ ಆಗುತ್ತೆ. ಇದನ್ನ ಕುಡಿರಿ ದಿನ, ಇದನ್ನ ಬಿಡಕ್ ಹೋಗ್ಬಿಡ್ರಿ ಅಂತ ಹೇಳ್ತಾ ಇದ್ರು. ಅದಕ್ಕೆ ಎಲ್ಲರಿಗೂ ಹೇಳೋದು, ನಿಮ್ಗೆ ಪೇನ್ಗಳಿರ್ಲಿ, ಪೇನ್ಗಳು ಇಲ್ದೇ ಇರ್ಲಿ, ದಿನ ಕುಡಿರಿ ದಿನ. ಮನೆಗೆಲ್ಲನೂ ತಗೊಂಡ್ಲಿ ಅದನ್ನ. ದಿನ ರಾತ್ರಿ ಒಂದ್ ಅರ್ಧ ಚಮಚ ಇಲ್ಲ 1 ಚಮಚ ಮಜ್ಜಿಗೆನೊಳ ಬಿಸಿನೊಳ ಯಾವ್ದು ಟೇಸ್ಟ್ ಇರ್ತದೆ ಹಾಕೊಂಡ್ ಕುಡಿದ್ಬಿಟ್ರೆ ಆಲ್ಮೋಸ್ಟ್ ಎಲ್ಲ ಬ್ಯಾಲೆನ್ಸ್ ಆಗುತ್ತೆ. ಫಸ್ಟ್ ಆಫ್ ಆಲ್ ವೆಯ್ಟ್ ಗೇನ್ ಆಗಲ್ಲ ಸರ್ ಅಂತ. ಸ್ವಲ್ಪ ಡಯಟ್ ಹೆಚ್ಚು ಕಮ್ಮಿ ಆದ್ರೆ ವೆಯ್ಟ್ ಗೇನ್ ಆಗಲ್ಲ. ಅಷ್ಟು ಬ್ಯೂಟಿಫುಲ್ ಆಗಿ ಕೆಲಸ ಮಾಡುತ್ತೆ, ಸಖತ್ತಾಗಿ ಕೆಲಸ ಮಾಡುತ್ತೆ. ಹಂಗಾಗಿನೇ ಅದು ಫಸ್ಟ್ ಟೈಮ್ ಏನ್ ಮಾಡಿದೆ, ಮಜ್ಜಿಗೆಯಲ್ಲಿ ಜಾಸ್ತಿ ಹಾಕೊಂಡ್ ಕುಡಿದ್ಬಿಟ್ಟು ಕಹಿ ಬಂದ್ಬಿಡ್ತು. ಮಾರನೇ ದಿವಸ ಏನ್ ಮಾಡಿದೆ, ಒಂದು ಸ್ವಲ್ಪ ಮೀಡಿಯಂ ಆಗಿ ಹಾಕೊಂಡು ಸಾಲ್ಟ್ ಹಾಕೊಂಡೆ. ಕುಡಿಯೋಕೆ ಅಡ್ಜಸ್ಟ್ಮೆಂಟ್ ಏನ್ ಬೇಕಾದ್ರೆ ಹಾಕೋದು, ಸಾಲ್ಟ್, ಕೆಲವರು ಲೆಮನ್ ಹಾಕಿ ಸಾಲ್ಟ್ ಹಾಕೊಂಡೆ, ಆ ತರ ಹಾಕೊಂಡ್ ಮಾಡ್ಬೋದು ಸರ್. ಸರ್ ಆಯ್ತು, ಒಟ್ಟು ಇಷ್ಟು ಇಂಪ್ರೂವ್ಮೆಂಟ್ ಆಯ್ತಲ್ಲ. ಈಗ ಏನಾಗ್ತದೆ ಗೊತ್ತಾ, ನನ್ನ ಪ್ರಕಾರ ಇವಾಗ ನೋಡಿ, ನಿಮ್ಗೆ ಹೊಟ್ಟೆ ಇದೆ, ಹೊಟ್ಟೆ ಕರಗಿಸೋರು ಡಿಸ್ಕ್ ಬಲ್ಜ್ ಹೋಗಲ್ಲ. ಈ ತರ ಎಷ್ಟೋ ಜನ ಸಮಾಜದಲ್ಲಿ ಇರ್ತಾರೆ. ಈ ಹೊಟ್ಟೆ ಕರಸಕ್ಕಂತ ಅಂದ್ರೆ ವಾಕಿಂಗ್ ಮಾಡ್ಬೇಕು. ಹೌದು, ಇಲ್ಲಿ ಎಷ್ಟು 100 ಕಿಲೋಮೀಟರ್ ನಡೆಯಲ್ಲ. ಹೊಟ್ಟೆ ಕರಸಕ್ಕಂತ ಚಪಾತಿ ತಿನ್ಬೇಕು. ಚಪಾತಿ ತಿಂದ್ರೆ ನೋವು ಜಾಸ್ತಿ. ಇದಂತರ ಹೆಂಗೈತೆ ಅಂದ್ರೆ ಒಂಥರ ಫುಲ್ ಲಾಕ್ ಆದಂಗೆ, ಚಕ್ರವ್ಯೂಹ ಲಾಕ್ ಆದಂಗ. ಹೌದು, ನಾವೇನ್ ಮಾಡ್ಬೇಕಂದ್ರೆ ಅಲ್ಲಿ ಏನಾರ ಒಂದ್ ಸೊಲ್ಯೂಷನ್ ಇರುತ್ತೆ, ಅಲ್ಲಿ ಹುಡುಕ್ಬೇಕಲ್ಲಿ. ಹುಡುಕಿರ ನೋಡಿ, ನಿಮ್ದೇನ್ ಹೊಟ್ಟೆನ್ ಕರಗಿಲ್ಲ, ಕರಗಿದ್ರೆ ಎಷ್ಟು ಕೆಜಿ? ಸ್ವಲ್ಪ ಕರಗಿದೆ, ಅದೇ ಆಗಿದೆ, ಲೈಟ್ ಆಗಿದೆ. 93 ಅದೇ ಸೇಮ್ ಇದೆ, 93 kgನೇ ಇದೆ. ಅದ್ರ ನಿಮ್ಗೆ ಸ್ವಲ್ಪ ಬಾಡಿ ಫ್ರೀ ಅನ್ಸಿದೆ, ಬಟ್ ವೆಯ್ಟ್ ಲಾಸ್ ಆಗಿಲ್ಲ. ವೆಯ್ಟ್ ಲಾಸ್ ಇವಾಗ ಆಗುತ್ತೆ, ಯಾಕಂದ್ರೆ ಫ್ಯಾಟಿ ಲಿವರ್ ಇರೋದ್ರಿಂದ ಒಂದೇ ಸರಿ ವೆಯ್ಟ್ ಲಾಸ್ ಆಗಲ್ಲ. ವೆಯ್ಟ್ ಲಾಸ್ ಆದ್ರೆ ವೆಯ್ಟ್ ಲಾಸ್ 1 kg ಕೂಡ ಆಗಿಲ್ಲ. ಬಟ್ ಸ್ಟಿಲ್ ನಿಮ್ಗೆ ಬ್ಯಾಕ್ ಪೈನ್ 70% ಹೋಗಿದೆ, 75% ಹೋಗಿದೆ. ಸೊ ಹಂಗಾಗಿ ಈ ತೂಕಕ್ಕೂ ನಾನು ಯಾವ್ದು ಹೇಳಷ್ಟೇ, ಮಂಡಿ ನೋವುಗೂ ತೂಕಕ್ಕೂ ಸಂಬಂಧ ಇಲ್ಲ, ಸೊಂಟೆ ನೋವು ತೂಕಕ್ಕೂ ಸಂಬಂಧ ಇಲ್ಲ. ನೀವು ತೂಕ ವೆಯ್ಟ್ ಲಾಸ್ ಮಾಡ್ಬೇಕು ಅಂತ ಏನೇನೆಲ್ಲ ಮಾಡ್ತಿರೋದೆಲ್ಲ ಅಗ್ರಿವೇಟೇ ಮಾಡುತ್ತೆ ಹೊರತು ಮಾಡಲ್ಲ, ಇಂಪ್ರೂವ್ಮೆಂಟ್ ಮಾಡಲ್ಲ ಅಂತ. ಹಂಗಾಗಿ ಇದನ್ನ ನೀವು ಏನ್ ಮಾಡಿದಿರೋ 100% ನಾವು ಅದನ್ನೇ ಫಾಲೋ ಮಾಡ್ತೀವಿ. ಯಾಕಂದ್ರೆ ಆರೋಗ್ಯ ಮುಖ್ಯ ಅಲ್ವಾ? ಹೌದು ಸರ್, ಹೌದು. ನಮ್ಕೊಂಡು ಬಂದಿದ್ದೀವಿ. ನಿಜ.
ಮಗಳೊಬ್ರು ಇದ್ದಾಳೆ, ಹಾ ಹಾ ಸೆಕೆಂಡ್ PUC ಪಾಸ್ ಆಗಿದ್ದಾಳೆ. ಅವ್ರ ಜವಾಬ್ದಾರಿ ಹೌದು ಇರುತ್ತೆ. ಸರ್, ಹೌದು ಸರ್, ಹೌದು, ಹೌದು. ಅಲ್ಲಿವರೆಗೂ ಮೇಂಟೈನ್ ಮಾಡ್ಕೋಬೇಕು. ನಿಜ ಸರ್, ನಿಜ 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 ಕರೆಕ್ಟ್ ಸರ್. ಅದಕ್ಕೋಸ್ಕರ ಓಕೆ ಸರ್, ಇಷ್ಟೇ ನೀಟಾಗಿ ಮಾಡ್ಕೊಂಡು ಹೋಗಿ. ಇವತ್ತು ಮಾತ್ರ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ತೀನಿ, ಹ್ಮ್. ಪೂರ್ತಿ ಸರಿ ಆಗ್ತದೆ ಸರ್. ಓಕೆ ಸರ್, ಥ್ಯಾಂಕ್ ಯು ತುಂಬಾ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್ 100% ಸರ್. ಥ್ಯಾಂಕ್ ಯು ಸರ್.